ಏನಪ್ಪ ಅಂದ್ರೆ ದೇಶ ಇದೆ ಅದ್ರ ಜೊತೆಗೆ ಟ್ಯಾಕಲ್ ಮಾಡೋದಕ್ಕೆ. ಯಾಕೆ ಇನ್ನೊಂದು ಕಾಂಟ್ರಾಡಿಕ್ಟರಿ ಇದರಲ್ಲಿ ಏನ್ ಬರ್ತದಂತಂದ್ರೆ, ಆ ಈಗ ಮಾತುಕತೆಗಳು ನಡೀತಾ ಇರ್ತವೆ. ಆಲ್ಮೋಸ್ಟ್ ಇರಾನ್ ಟರ್ಮ್ಸ್ ಅಂಡ್ ಅವ್ರದ್ದು ಏನನ್ನ ಅಮೆರಿಕ ಇಟ್ಟಂತ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಆಲ್ಮೋಸ್ಟ್ ಎಕ್ಸೆಪ್ಟ್ ಮಾಡಿರ್ತಾರೆ ಆಸ್ ಪರ್ ಫಾರಿನ್ ಮಿನಿಸ್ಟರ್ ಆಫ್ ಓಮನ್. ಎಲ್ಲ ಏನಪ್ಪ ಇವನ್ 60% ಎನ್ರಿಚ್ಡ್ ಯುರೇನಿಯಂ ದೇ ಆರ್ ರೆಡಿ ಟು ಡೌನ್ ಗ್ರೇಡ್ ಇಟ್, ಅಥವಾ ದೇ ಆರ್ ಗೋಯಿಂಗ್ ಟು ಗಿವ್ ಇಟ್ ಟು ರಷ್ಯಾ, ಆರ್ ದೇ ಆರ್ ನಾಟ್ ಗೋಯಿಂಗ್ ಟು ಯೂಸ್ ಇಟ್. ಯಾಕಂದ್ರೆ ಆಸ್ ಫಾರ್ ಆಸ್ 60% ಅವರಿಗೆ ಎನ್ರಿಚ್ಡ್ ಯುರೇನಿಯಂ ಸಿವಿಲ್ ಪರ್ಪಸ್ ಸಲುವಾಗಿ ಯೂಸ್ ಮಾಡಬಹುದು. ಅಂದ್ರೆ ಬಾಂಬ್ ಬಿಟ್ಟು ಬೇಕಾದಷ್ಟು ಒಂದು 50 to 60 ವೆರೈಟೀಸ್ ಕೆಲಸ ಅದ್ರದ್ದು ತಗೋಬಹುದು. ಬಟ್ ಇದು ಏನಂತಂದ್ರೆ, ಯಾವಾಗ ವೆನ್ ದೇ ವರ್ ಅಗ್ರೀಯಿಂಗ್ ದೇರ್ ವಾಸ್ ನೋ ಕಂಪಲ್ಷನ್ ಫಾರ್ ಯು ಟು ಗೋ ಫಾರ್ ವಾರ್. ಅಗ್ರಿಮೆಂಟ್ ಏನಂತಂದ್ರೆ ಅದು ಅಗ್ರಿಮೆಂಟ್ ಇನ್ನೊಂದ್ ಕಡೆ, as the US-Israel military campaign against Iran intensified in late February and March 2026, Massey and other non-interventionist Republicans such as Marjorie Taylor Greene began framing the war as a diversion or a result of external pressure. ದೊಡ್ಡ ಡೈವರ್ಸ್ ಟ್ಯಾಕ್ಟಿಕ್ಸ್ ಇಲ್ಲಿ ಮಾಡ್ತಾ ಇದ್ದಾರೆ ಇವರು ಅಂತ ಹೇಳಿ, ಇವರು ಫೆಬ್ರವರಿಲಿ ಆಗಿ ಆವಾಗಿಂತ ಒಂದು ಒತ್ತಡವನ್ನು ಹಾಕ್ಲಿಕ್ಕೆ ಶುರು ಮಾಡಿದ್ರು. ಆ ಥರ ಅವರೆಲ್ಲ ಕರೆದ್ರು ಅಂತ ಅಮೆರಿಕದಲ್ಲಿ ಮಾತಾಡ್ತಾರೆ. ಇದೇನು ಅಂತ? ಹೌದು, ಈಗ ಏನಂತಂದ್ರೆ ಇಬ್ಬರಿಗೆ ಏನಂತಂದ್ರೆ ಒಂದು ಯಾವ್ದೇ ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟರ್ಗೆ ಆಗ್ಲಿ ಅವ್ರದ್ದು ರೇಟಿಂಗ್ ಏಕದಮ್ ಹೈ ಮಾಡ್ಬೇಕು ಪಬ್ಲಿಕ್ ಡೊಮೇನ್ ದಲ್ಲಿ. ಏನಪ್ಪಾ ಅಂದ್ರೆ ಯುದ್ಧ ಇಸ್ ದ ಬೆಸ್ಟ್ ಆಪ್ಷನ್. ಯಾಕಂದ್ರೆ ಟ್ರಂಪ್ ಇಸ್ ಗೋಯಿಂಗ್ ಫಾರ್ ಮಿಡ್ ಟರ್ಮ್ ಎಲೆಕ್ಷನ್ಸ್ ಇನ್ ನವೆಂಬರ್. ಅಥವಾ ಒಂದು ಇದಿದೆ. ಆಮೇಲೆ ಇಸ್ರೇಲ್ ಒಂದು ನೇತನ್ಯಾಹು ವಿರುದ್ಧ ಕರಪ್ಷನ್ ಫೈಲ್ DB ಫೈಲ್ಸ್ ಅಂತ ಒಂದಿದೆ ಕರಪ್ಷನ್. ಪ್ಲಸ್ ಇಸ್ರೇಲ್ ಇಸ್ ಆಲ್ಸೋ ಗೋಯಿಂಗ್ ಫಾರ್ ಎಲೆಕ್ಷನ್ಸ್. ಸೊ ಇವೆಲ್ಲ ಮೋಸ್ಟ್ ಆಫ್ ದ ಫ್ಯಾಕ್ಟರ್. ಒಂದು ಎಲೆಕ್ಷನ್ ಇರ್ತದೆ, ಒಂದು ಎಫ್ಸ್ಟೈನ್ ಫೈಲ್ ಇರ್ತದೆ, ಒಂದು ಏನಪ್ಪಾ ಅಂದ್ರೆ ಅವ್ರು ನ್ಯೂಕ್ಲಿಯರ್ ಏನಪ್ಪಾ ಸ್ವಲ್ಪ ಡಿಲೇ ಮಾಡಿದಪ್ಪ ಇರಾನ್ ಮೈಟ್ ಪ್ರಿಪೇರ್ ನ್ಯೂಕ್ಲಿಯರ್ ವಾರ್ ಅಂತ ಥರ್ಡ್ ಫ್ಯಾಕ್ಟರ್ ಇರ್ತದೆ. ದೇರ್ ಆರ್ ಸೋ ಮೆನಿ ಫ್ಯಾಕ್ಟರ್ಸ್ ಫಾರ್ ವಾರ್. ಬಟ್ ಇರಾನ್ ಜೊತೆಗೆ ನೀವು ಲಾಸ್ಟ್ ಇಯರ್ ಮೇ ಜೂನ್ದಲ್ಲಿ ಒಂದು 12 days ವಾರ್ ಆಗಿತ್ತು. 12 days ವಾರ್ ಆದ ನಂತರ ದೆನ್ ಫ್ರಮ್ ದೇರ್ ಟಿಲ್ ಹಿಯರ್ ಏನಂತಂದ್ರೆ ಗ್ಯಾಪ್ ಇತ್ತು ಆಲ್ಮೋಸ್ಟ್ 6 months 8 months. ಸಡನ್ಲಿ ಆಲ್ ಆಫ್ ಅ ಸಡನ್ ಇದು ಶುರುವಾಗ್ತದೆ. ಯಾಕಂದ್ರೆ ಕೆಲವೊಂದು ಅಡ್ವೈಸರ್ಸ್ ಹೇಳ್ತಾರೆ ಹೈ ರಿಸ್ಕ್ ಹೈ ಗೇನ್ಸ್ ಅಂತಕೊಂಡು ಹೇಳಿದಾಗ, ಅವರು ನನಗೆ ತಿಳಿದ ಮಟ್ಟಿಗೆ ಮೋಸ್ಟ್ ಆಫ್ ದ ಥಿಂಕರ್ಸ್ ಏನಂತಂದ್ರೆ ಪೊಲಿಟಿಕಲ್ ಅನಲಿಸ್ಟ್ ಅವ್ರು ಹೇಳ್ತಿರ್ತಾರೆ, Epstein file may not be the only cause, but Epstein file is the major cause to going for war. ಇನ್ನೊಂದು ವೆಂಕಟೇಶ್ ನಾಯ್ಕ್ ಸರ್, ಇನ್ನೊಂದು ಕೇಳಿಬಿಡ್ತೀನಿ ನಾನು ನಿಮ್ಮನ್ನು. ಈಗ ಅಮೆರಿಕದ ಅನೇಕ ಜೆಟ್ಗಳನ್ನು ಇರಾನ್ ಹೊಡೆದು ಹಾಕ್ತಾ ಇದೆ. ಇರಾನ್ ಆಗಸವೇ ನನಗೆ ಖಾಲಿ ಅಂತ ಹೇಳಿ, ಇರಾನ್ ಆಗಸವೇ ನನಗೆ ಖಾಲಿ ಇದೆ, ಇರಾನಲ್ಲಿ ಏನೂ ಉಳಿದಿಲ್ಲ ಅಂತ ಅಮೆರಿಕ ಹೇಳ್ತಾ ಇರ್ತಕ್ಕಂಥ ಹೊತ್ತಲ್ಲೇ ಅದ್ರ ಮೇಲೆ ಈ ಜೆಟ್ಗಳು ಹಾರಿಸುವಂಥ ಒಂದು ದುಸ್ಸಾಹಸಕ್ಕೆ ಅಮೆರಿಕ ಇಳಿದಾಗ ಅವರು 8 ಹೊಡೆದು ಹಾಕಿದ್ದಾರೆ, F-16 ಅಂತಾರೆ, F-35 ಹೊಡೆದಿದ್ದೀವಿ ಅಂತ ಇರಾನ್ ಮಾತಾಡ್ತಾರೆ, ಹೊಡೆದಿಲ್ಲ ಅಂತ ಅವರು ಮಾತಾಡ್ತಾರೆ. ಈಗ ಟ್ರಂಪ್ ಬಾಯಲ್ಲಿ ಬಂದಿದ್ದೇನು ಗೊತ್ತಾ, ವಿ ಆರ್ ಅಟ್ ದಿ ವಾರ್ ಅಂತ. ಇಲ್ಲಿವರೆಗೂ ರೆಜಿಮ್ ಚೇಂಜ್ ಮಾಡ್ತೀವಿ ಅದು ಇದು ಅಂತ ಮಾತನಾಡಿದ್ದು ಬೇರೆ. ವಿ ಆರ್ ಅಟ್ ದಿ ವಾರ್ ಅಂದರೆ ಏನು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಮಾತಿಗಿರ್ತಕ್ಕಂಥ ಮಹತ್ವ ಏನು ಅಂತ? ವಿ ಆರ್ ಇಟ್ ದ ವಾರ್ ಅಂತಂದ್ರೆ, ಈಗ ನೋಡ್ರಿ ಟ್ರಂಪ್ ಎಷ್ಟು ಸೀರಿಯಸ್ ಆಗಿ ತಗೋಬೇಕು ಅಥವಾ ನಾರ್ಮಲ್ ಆಗಿ ತಗೋಬೇಕು ಗೊತ್ತೇ ಆಗ್ತಾ ಇಲ್ಲ. ಯಾಕಂದ್ರೆ ಅವ್ರ ಸ್ಟೇಟ್ಮೆಂಟ್ ದಲ್ಲಿ ಅವ್ರ ಇದರಲ್ಲಿ ಬಹಳಷ್ಟು ಏನಪ್ಪಾ ಅಂದ್ರೆ ಕಾಂಟ್ರಡಿಕ್ಷನ್ಸ್ ಇದೆ. ಇದೇನಂತಂದ್ರೆ ಅವ್ರದ್ದು ನೇವಿ ಇಲ್ಲ, ಅವ್ರದ್ದು ಏನಂತಂದ್ರೆ ನೇವಿ ಇಸ್ ಫಿನಿಶ್ಡ್, ಏರ್ ಫೋರ್ಸ್ ಇಸ್ ಫಿನಿಶ್ಡ್, ಅಂಡ್ ವಿ ಹ್ಯಾವ್ ಡಿಸ್ಟ್ರಾಯ್ಡ್ ದೆಮ್, ವಿ ಹ್ಯಾವ್ ಫ್ಲಾಟೆಂಡ್ ದೇರ್ ಸರ್ಫೇಸ್ ಎಲ್ಲ ಹೇಳ್ತಾರೆ. ಬಟ್ ಸ್ಟಿಲ್ ಈಸ್ ಗೋಯಿಂಗ್ ಫಾರ್ ವಿಲ್ ಹ್ಯಾವ್ ಮರೀನ್ ಕಮಾಂಡೋಸ್ ಅಂತ ತಗೊಂಡ್ ಬರ್ತೀವಿ, ಅಂಫಿಬಿಯಸ್ ಆಪರೇಷನ್ಸ್ ಮಾಡ್ತೀವಿ, ಆರ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರಲ್ಲ. ಅದ್ರ ಸಲುವಾಗಿ ಇರಾನ್ ಫಾರಿನ್ ಮಿನಿಸ್ಟರ್ ಒಂದು ಮಾತು ಏನ್ ಹೇಳಿದ್ರೆ, ಅಮೆರಿಕ ಏನಂತಂದ್ರೆ ಅಮೆರಿಕಾಗ ಟ್ರಂಪ್ ಎಷ್ಟು ಒಂದು ಟ್ವೀಟ್ ದಿಂದ ಡ್ಯಾಮೇಜ್ ಮಾಡ್ತಾನೋ ಅಷ್ಟು ಡ್ಯಾಮೇಜ್ ನಮ್ಮ ಮಿಸೈಲ್ ನಿಂದ ಮಾಡಕ್